ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಯೂಸ್ ಮಾಡ್ಬೋದು ಅಂಥದ್ದು ಮೀಶೋದಲ್ಲಿ ತರಿಸ್ಬೋದು ಎಷ್ಟೆಷ್ಟು ಅಂತ ತೆಗಿರಲಿ ಅಂತ ನಾನು 139 ಅಷ್ಟೇ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತೇನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ ಮೀಶೋಯಿಂದ ಸ್ವಲ್ಪ ಮನೆಗೆ ಮತ್ತು ಮೇಕಪ್ಗೆ ಯಾಕೆ ಸರಿ ಸ್ವಲ್ಪ ಐಟಮ್ ಬೇಕಿತ್ತು, ಅದು ತರಿಸಿದ್ದೆ. ಅದೇನಂತ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ. ಫಸ್ಟ್ ಏನು ಅಂತಂದರೆ ಇದು ಆಲ್ರೆಡಿ ಕೆಲವೊಂದು ಓಪನ್ ಮಾಡಿದ್ದೀನಿ, ಅದೇನಂತ ತೋರಿಸ್ತೀನಿ. ಇದು ಬಿಗ್ ಕ್ಲಿಪ್ಸು, ನಾನು ಸ್ಯಾರಿ ಡ್ರೇಪ್ ಮಾಡೋಕ್ಕೆ, ಸ್ಯಾರಿ ಐರನ್ ಬಾಕ್ಸ್ ಹಾಕ್ಕೊಳ್ಳೋಕ್ಕೆ. ಯಾಕಂದರೆ ಸ್ಮಾಲ್ ಕ್ಲಿಪ್ಸು ಇದೆಯಲ್ಲ, ಈ ಸೈಜೇ ಬಿಗ್ ಕ್ಲಿಪ್ ಬೇಕಿತ್ತು. ಸೊ ಇದು ತರಿಸ್ದೆ. ಇದು 2ರಿಂದ 194 ಏನೋ 109 ಏನೋ ಗೊತ್ತಿಲ್ಲ ಕರೆಕ್ಟಾಗಿ, ಒಟ್ಟು 109 ಅನಿಸುತ್ತೆ. ಕಮ್ಮಿ ಪ್ರೈಸಿಗೆ ಸಿಕ್ಕಿದೆ ಮತ್ತು ತುಂಬ ಹಕ್ಕಾಗಿದೆ. ಇದು ಇಷ್ಟ ಆಯಿತು, ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಏನು ತರಿಸಿದ್ದೀನಿ ಅಂತಂದರೆ ಮೇಕಪ್ದೇ ಸ್ವಲ್ಪ ಐಟಮ್ ತರಿಸ್ಕೊಂಡಿದ್ದೀನಿ. ಯಾವ್ದು ಯೂಸ್ ಮಾಡ್ಬೋದು ಅಂಥದ್ದು ಮೀಶೋದಲ್ಲಿ ತರಿಸ್ಕೊಂಡಿದ್ದೀನಿ. ಇನ್ನೆಲ್ಲ ಮಾಮೂಲಿ ಔಟ್ಸೈಡ್ ತೊಗೊಳ್ಳೋದು. ಇದು ಸ್ಟಿಕ್ಕರು, ಹೇರ್ ಸ್ಟೈಲ್ಗೆ ಅಂಟಿಸ್ತಾರಲ್ಲ ಸ್ಟಿಕ್ಕರು. ಇದು 2 ಇದೆ, ಒಂದು ಸ್ಮಾಲು ಮತ್ತು ಒಂದು ಮೀಡಿಯಮ್ ಸೈಜು. ನೋಡಿ ಈ ಥರ ಇದೆ. ಇದ್ರ ಪ್ರೈಸ್ ಬಂದು ನೋಟ್ ಹಾಕ್ಕೊಂಡಿದ್ದೀನಿ, ಯಾವುದು ಎಷ್ಟೆಷ್ಟು ಅಂತ ಹೇಳ್ತೀನಿ. ಇದು 2ರಿಂದ ಇದು 131. ನೋಡಿ ಚೆನ್ನಾಗಿದ್ರೆ ಕೇಳಿ, ಲಿಂಕ್ ಹಾಕ್ತೀನಿ. ನೆಕ್ಸ್ಟ್ ಬಂದು ಇದು ಸ್ಯಾರಿ ಡ್ರೇಪ್ ಕವರು. ಅಂದರೆ ನಾನು ಸ್ಯಾರಿ ಡ್ರೇಪ್ ಎಲ್ಲ ಮಾಡಾದ್ಮೇಲೆ ಕವರ್ ಪ್ಯಾಕ್ ಮಾಡೋಕ್ಕೋಸ್ಕರ ಇದನ್ನು ತರಿಸ್ಕೊಂಡಿದ್ದೀನಿ. ಇಲ್ಲ ನಾನು ವಾರ್ಡ್ರೋಬಲ್ಲಿ ಆರ್ಗನೈಸ್ ಮಾಡ್ಕೊಳ್ಳೋಕೆ ಸ್ಯಾರಿ ನೀಟಾಗಿರಲಿ ಅಂತ ನಾನು ಇಟ್ಕೋಬೋದು. ಇದು 12 ಪೀಸಸ್ ಇರುತ್ತೆ, ಚೆನ್ನಾಗಿದೆ. ಒಂದು ತೋರಿಸ್ತೀನಿ ರೀ. ನೋಡಿ ದೊಡ್ಡ ಸ್ಯಾರಿ ನೀವು ಎಷ್ಟೇ ಅಳತೆಗೆ ಮಾಡಬೇಕು ಅಂತ ಏನಿಲ್ಲ, ದೊಡ್ಡದಾಗೂ ಮಾಡಿ ಹಾಕೋಬೋದು. ಫುಲ್ ಸ್ಯಾರಿ ನೀಟಾಗಿ ಸ್ಯಾರಿ ಡ್ರೇಪ್ ಆದಮೇಲೆ ಕಾಣಿಸುತ್ತೆ, ಹಿಡಿಯುತ್ತೆ. ಇದು ಪ್ರೈಸ್ ಬಂದು 184, 12 ಪೀಸಸ್ ಇರುತ್ತೆ. ಚೆನ್ನಾಗಿದೆ, ಇದು ವರ್ತ್ ಅನ್ನಿಸ್ತು. ಅಂದರೆ ಮೀಶೋ ಸ್ವಲ್ಪ ಮನೆ ಡೆಕೋರ್ ಐಟಮು ಮತ್ತು ಈ ಥರ ಸ್ವಲ್ಪ ಸಿಂಪಲಾಗಿರೋ ಐಟಮ್ಸ್ ಎಲ್ಲ ವರ್ತ್ ಮತ್ತು ಕ್ವಾಲಿಟಿನೂ ಇರುತ್ತೆ. ಸೊ ನಾನು ಜಾಸ್ತಿ ಮೀಶೋಲೇ ಈ ಥರ ಐಟಮ್ಸ್ ಎಲ್ಲ ತರಿಸ್ಕೊಳ್ಳೋದು. ಅದಾದಮೇಲೆ ನೆಕ್ಸ್ಟು ಒಂದು ಏರ್ ಕ್ಲಿಪ್ ಆ್ಯಕ್ಸೆಸರಿ ಬೇಕಾಗಿತ್ತು. ಇದು ನೋಡಿದೆ ನಾನು ಆನ್ಲೈನಲ್ಲಿ, ನೋಡಿದಾಗ ಚೆನ್ನಾಗಿತ್ತು. ಯಾಕಂದರೆ ಫುಲ್ ಸೆಟ್ಟೇ ಇದರಲ್ಲಿದೆ. ನಾನು ಓಪನ್ ಮಾಡಿದ್ದೀನಿ, ಯಾಕಂದರೆ ಡ್ಯಾಮೇಜ್ ಇರುತ್ತೋ ಇಲ್ವೋ ಅಂತ ನೋಡೋಕ್ಕೋಸ್ಕರ ಓಪನ್ ಮಾಡಿದ್ದೀನಿ. ತಕ್ಷಣ ಲಾಗ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಒಟ್ಟಿಗೆ ಎಲ್ಲ ಐಟಮ್ ಬಂದಮೇಲೆ ಲಾಗ್ ಮಾಡ್ತಾಯಿದ್ದೀನಿ. ಇದು ನೋಡಿ ಕ್ಲಿಪ್ಪು, ಕ್ರೊಕಲ್ನೇರ್ ಕ್ಲಿಪ್ಪು. ಈ ಥರದ್ದು 6 ಇದೆ, ಜೊತೆಗೆ ವಿತ್ ಫುಲ್ ಮೇಕಪ್ ಕಿಟ್ಟೆ ಇದರಲ್ಲಿದೆ, ಅಂದರೆ ಹೇರ್ ಸ್ಟೈಲ್ದು. ನೋಡಿ ಹೇರ್ ಕೋಮ್ಸು ಇಷ್ಟು ಒಂದರಲ್ಲೇ ಕೊಟ್ಟಿದ್ದಾರೆ. ಇದ್ರ ಪ್ರೈಸ್ ಬಂದು 139 ಅಷ್ಟೇ. ಎಷ್ಟು ಕೂಮಿದೆ ನೋಡಿ, 1 2 3 4 5 6 7 8 9 10 10 ಕೂಮ್ ಇದೆ. ಎಲ್ಲ ಥರ ಟೈಪ್ ಕೂಮ್ ಕೂಡ ಇದೆ ಇದರಲ್ಲಿದೆ. ಆದರೆ ಸ್ವಲ್ಪ ಕ್ವಾಲಿಟಿದು ಮುಖ್ಯ ಅನ್ನಿಸ್ತಿಲ್ಲ, ಯಾಕಂದರೆ ಸ್ವಲ್ಪ ಅಷ್ಟು ನಾವು ಔಟ್ಸೈಡ್ ತೊಗೋತೀವಲ್ಲ ಅಷ್ಟು ತಿಕ್ಕಿಲ್ಲ ಇದು. ಓಕೆ ಅಷ್ಟೇ, ಅಂದರೆ ಈ ಪ್ರೈಸ್ಗೆ ಓಕೆ 139. ಇದು ಇಷ್ಟು ಕೂಮು ವಿತ್ ಇದು ಕ್ಲಿಪ್ಪು ಇಷ್ಟು ಸೇರಿ. ಅಂದರೆ ಮೇಕಪ್ ಐಟಮ್ಗೆ ಬೇಕಾಗುತ್ತೆ, ಬಟ್ ಇಷ್ಟು ತಿಕ್ಕಿ ಇಲ್ಲ ಇದು. ಅದಕ್ಕೋಸ್ಕರ ಅಂದರೆ ತಿಕ್ಕಿದೆ ಅಂತ ತರಿಸ್ದೆ, ಬಟ್ ಇದಷ್ಟು ತಿಕ್ಕಿಲ್ಲ. ಓಕೆ ಪರವಾಗಿಲ್ಲ, 1 ಟೈಮ್ ಯೂಸ್ ಮಾಡ್ಕೊಳ್ಳೋದಷ್ಟೇ. ನೆಕ್ಸ್ಟ್ ಬಂದು ಏನು ತರಿಸಿದೆ, ಇದು ಮೇನು ನೋಡಿ, ಕವರ್ ಡ್ಯಾಮೇಜ್ ಆಗಿ ಬಿದೋಗಿದೆ. ತೋರಿಸ್ಬೇಕಲ್ಲ, ತೋರಿಸ್ಬಿಡ್ತೀನಿ. ಇದು ಇದು 2 ಸೆಟ್ ಇದೆ. ಅಂದರೆ ಒಂದರಲ್ಲಿ 2 ಡಿಸೈನ್ ಇದೆ.
ಇದೆರಡರಿಂದ ಸೇರಿ 232, ಬರೀ ಜಸ್ಟು ಇದೆರಡಕ್ಕೆ 232 ರುಪೀಸು. ಈ ಥರ ನನಗೆ ಹೇರ್ ಸ್ಟೈಲ್ಗೆ ಹಿಂದೆ ಇದು ಹಾಕೋಕ್ಕೆ ಬೇಕಿತ್ತು ಬಿಲ್ಲೆ. ಸೊ ಇದನ್ನು 4 ಸೆಟ್ ತರಿಸ್ಕೊಂಡೆ, ಯಾಕಂದರೆ ಇದು 4 ಹಾಕ್ಬೋದು, ಇದು 4 ಹಾಕ್ಬೋದು. ಸೊ ಇದು 1000 ರುಪೀಸ್ ಏನೋ ಬೀಳ್ತು, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಹೇರ್ ಸ್ಟೈಲ್ಗೆ ಹಾಕಿದಾಗ ಫೋಟೋ ತೋರಿಸ್ತೀನಿ ಹಿಂಗೆ ಕಾಣುತ್ತೆ ಅಂತ. ನೆಕ್ಸ್ಟ್ ಹೆಂಗೆ ತರಿಸ್ತೆ ಅಂತಂದರೆ, ಇದೊಂದು ಸ್ಟೋರೇಜ್ ಬಾಕ್ಸು, ಕ್ಲಿಪ್ಸು, ಏರ್ ಪಿನ್ಸು, ಬಟ್ಟೆ ಪಿನ್ನು, ರಬ್ಬರ್ ಬ್ಯಾಂಡು, ಇದೆಲ್ಲ ನನಗೆ ಮೇಕಪ್ಗೆ ಐಟಮ್ ಇಟ್ಕೊಳ್ಳೋಕೆ ಬೇಕು, ಅದಕ್ಕೋಸ್ಕರ ತರಿಸ್ದೆ. ಇದು ನೋಡಿ ಒಳಗಡೆ ಚೆನ್ನಾಗಿ ಕೊಟ್ಟಿದ್ದಾರೆ, ಅಂದರೆ ನೀವು ಯಾವ ಸೈಜ್ ಬೇಕು ಆ ಸೈಜ್ಗೆ ಈ ಥರ ಮಾಡ್ಕೋಬೋದು. ಇದರಲ್ಲಿ ಬೇಕಾದ್ರೆ ನೀವು ಓಲೆ ಇಯರಿಂಗ್ಸ್ ಎಲ್ಲ ಸಪ್ರೇಟ್ ಇಟ್ಕೋಬೋದು. ಸ್ಟೋರೇಜ್ ಜಾಸ್ತಿ ಕೊಟ್ಟಿದ್ದಾರೆ. ಇದ್ರ ಪ್ರೈಸ್ ಬಂದು 127 ಅಷ್ಟೇ. ಕ್ವಾಲಿಟಿ ಚೆನ್ನಾಗಿದೆ ಮೀಶೋಲಿ. ಈ ಥರ ಎಷ್ಟಕ್ಕೆ ಬೇಕಷ್ಟಕ್ಕೆ ನಾವು ಆರ್ಗನೈಸ್ ಮಾಡ್ಕೋಬೋದು. ನೆಕ್ಸ್ಟು ಮೇಕಪ್ ಐಟಮ್ಸು ಇಷ್ಟು ತರಿಸ್ಕೊಂಡಿದ್ದೆ ನಾನು. ಇದೆಲ್ಲ ನನಗೆ ಮೇಕಪ್ ಆಕ್ಸೆಸರಿ ಬೇಕು ಅಂತ ಇಷ್ಟು ಬುಕ್ ಮಾಡಿದ್ದು. ಇವಾಗ ನೆಕ್ಸ್ಟು ಇದು ತೋರಿಸ್ತೀನಿ, ಮನೆಗೆ ಏನೇನು ಬೇಕು ಅಂತ ತರಿಸ್ಕೊಂಡಿದ್ದೆ ಅಂತ ತೋರಿಸ್ತೀನಿ. ಮನೆಗೆ ಏನೇನು ತರಿಸಿದೆ ಅಂತಂದರೆ, ಒಂದು ಕೀ ಬಂಚ್ ಹೋಲ್ಡ್ರು ಆ್ಯಕ್ಚುಲಿ ಓಪನ್ ಮಾಡಿಬಿಟ್ಟಿದ್ದೀನಿ ಒಂದೆರಡು, ನೋಡೋಕ್ಕೋಸ್ಕರ ಕ್ಯೂರಿಯಾಸಿಟಿಗೆ, ಅದು ತೋರಿಸ್ತೀನಿ. ಇದು ಬಂದು ಕೀ ಬಂಚ್ ಹೋಲ್ಡರು, ಚೆನ್ನಾಗಿತ್ತು ಒಂಥರ, ನೋಡಿ ಎಷ್ಟು ಚೆನ್ನಾಗಿದೆ. ಜಸ್ಟ್ ಇದು 94 ರುಪೀಸು. ಚೆನ್ನಾಗಿದೆ, ಒಂಥರ ಹ್ಯಾಂಗ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನಂಗೆ ಈ ಥೀಮಲ್ಲಿ ಇಷ್ಟ ಆಯಿತು, ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟು ಈ ಶಿವಂದು ಇದು ತರಿಸಿದ್ದೆ, ಇದು ಹ್ಯಾಂಗ್ ಮಾಡೋದೆ, ಚೆನ್ನಾಗಿದೆ ಅಲ್ವಾ, ಕ್ರಿಯೇಟಿವಿಟಿಯಾಗಿ. ಇದು ಪ್ರೈಸ್ ಬಂದು ಜಸ್ಟ್ 136. ಹ್ಯಾಂಗ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಮನೇಲಿದ್ದಾಗ ಸುಮ್ಮನೆ ಮೀಶೋ ಸ್ಕ್ರೋಲ್ ಮಾಡ್ತಾ ಇರ್ತೀನಿ, ಆನ್ಲೈನ್ ಶಾಪಿಂಗ್ ಜಾಸ್ತಿ ಇಷ್ಟ. ಸೊ ಆನ್ಲೈನಲ್ಲಿ ನೋಡ್ತಾ ಇದ್ದಾಗ ಈ ಥರ ಹೋಮ್ ಇಂಟೀರಿಯರ್ ಇಷ್ಟ ಆದರೆ ಬುಕ್ ಮಾಡ್ತಾ ಇರ್ತೀನಿ ಅಲ್ಲೇ. ಇದು ಚೆನ್ನಾಗಿದೆ ಶಿವಂದು, ಇದು 136 ಅಷ್ಟೇ. ಇದು ಡೋರ್ ಎಂಟ್ರೆನ್ಸಲ್ಲಿ ಹಾಕೋಣ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟು ಏನು ತರಿಸಿದೆ ಅಂತಂದರೆ, ಇದು ಆ್ಯಕ್ಚುಲಿ ಓಪನ್ ಮಾಡಿ 2 ಡೇಸೇ ಆಯಿತು, ಬಟ್ ಇದು ಎಲ್ಲ ಹಾಕಬೇಕು ಅಂತ ಇನ್ನೂ ನಮಗೆ ಅನಿಸಿಲ್ಲ. ಸೊ ಅದಕ್ಕೆ ಸುಮ್ಮ ತೆಗೆದು ಇಟ್ಕೊಂಡಿದ್ದೀವಿ. ಇದೇನಂತಂದರೆ ನೋಡಿ, ಚೆನ್ನಾಗಿದೆ, ಹಳ್ಳಿ ಸ್ಟೈಲ್ ಡೆಕೋರ್ ಥೀಮ್ದು ಒಂಥರ. ಜಸ್ಟ್ ಇದು ಪೇಸ್ಟ್ ಮಾಡೋದಷ್ಟೇ. ಹಿಂದೆ ನೋಡಿ ಜಸ್ಟ್ ಪೇಸ್ಟ್ ಕೊಟ್ಟಿದ್ದಾರೆ, ಜಸ್ಟ್ ಗೋಡೆಗೆ ಸ್ಟಿಕ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಇದ್ರ ಪ್ರೈಸು ಹೇಳ್ತೀನಿ ನಿಮಗೆ. ಇದು ಅಷ್ಟೇ, ಜಸ್ಟು 194 ರುಪೀಸ್ ಅಷ್ಟೇ. ನೋಡಿ ಚೆನ್ನಾಗಿದೆ ಅಲ್ವಾ. ಇದನ್ನು ಗೋಡೆಗೆ ಅಂಟಿಸ್ಬೇಕು. ಹೋಮ್ ಟೂರ್ ಏನಾರ ಮಾಡಿದ್ರೆ ಅದರಲ್ಲಿ ತೋರಿಸ್ತೀನಿ ಅನಿಸಿದಾಗ. ನೆಕ್ಸ್ಟು ಇದು ಲಾಸ್ಟ್ ಐಟಮ್ಮು, ಇದೇ ಲಾಸ್ಟ್ ತರಿಸಿರೋದು. ಏನಂತ ತೋರಿಸ್ತೀನಿ. ಇದು ಪಾಟ್ಸು ತುಂಬ ಇದೆ ನಮ್ಮ ಮನೇಲಿ, ಆದರೆ ಈ ಥರ ಪಾಟ್ಸ್ ತರಿಸ್ದೆ. ಇದು ಇಂಡೋರ್ ಇಟ್ಕೊಳ್ಳೋಕ್ಕೆ. ಮತ್ತು ಇದ್ಯಾವ ಥರ ಯಾಕೆ ತರಿಸ್ದೆ ಅಂತಂದರೆ, ಜಾಸ್ತಿ ನಾವು ಔಟ್ಸೈಡೆಲ್ಲರೂ ಹೋದಾಗ, ಮತ್ತು ಒಂದು 15 ಡೇಸ್ ಮೈಸೂರಲ್ಲಿ ಇರ್ತೀವಿ, ಒಂದು 15 ಡೇಸ್ ಬ್ಯಾಂಗ್ಳೂರಲ್ಲಿ ಇರ್ತೀವಿ. ಆವಾಗ ನೀರೆಲ್ಲ ಒಳಗಡೆ ಇಟ್ಟೋದೆಲ್ಲ ಒಂಥರ ವಾಟರ್ ಹಾಕ್ತೇನೆ ಎಲ್ಲ ಒಣಗೋಗುತ್ತೆ. ಸೊ ಅದಕ್ಕೋಸ್ಕರ ಇದು ಹಂಗೆ ಮೀಶೋದಲ್ಲಿ ನೋಡ್ತಿದ್ದಾಗ ಚೆನ್ನಾಗಿತ್ತು, ಇದು ತರಿಸ್ದೆ. ಇದೇನಂತಂದರೆ, ಇಲ್ಲಿ ಕೆಳಗಡೆ ಹೋಲ್ಸ್ ಕೊಟ್ಟಿದ್ದಾರೆ. ಈ ಪಾಟ್ಸ್ ಒಳಗೆ ಕೆಳಗಡೆ ಸ್ವಲ್ಪ ನೀರು ಹಾಕಿ ಇದನ್ನು ಮೇಲೆ ಹಾಕಿ ಗಿಡ ಹಾಕಿದ್ರೆ ಇಷ್ಟು ಸ್ಟೋರೇಜ್ ಉಳ್ಕೊಳ್ಳುತ್ತೆ. ನೀರು ತೇವಾಂಶ ಕೆಳಗಡೆನೇ ಇರುತ್ತೆ. ಸೊ ಆವಾಗ ನೀರು ನಾವಿಲ್ಲ ಅಂದ್ರೂ ನೀರು ಹಾಕಿ ಹೋದಾಗ ಕೆಳಗಡೆ ತೇವಾಂಶ ಇರೋದ್ರಿಂದ ಗಿಡಗಳು ಚೆನ್ನಾಗಿರುತ್ತೆ. ಇದೇ ಕಲರ್ ಬೇಕು ಅಂತ ಕಲರ್ ಇತ್ತು, ಬಟ್ ಇಂಡೋರ್ ಇಟ್ಟಾಗ ಒಳಗಡೆ ಎಲ್ಲ ವೈಟ್ ಕಲರ್ ಥೀಮ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ತರಿಸಿ. ಜಸ್ಟ್ ಇದು ಎಷ್ಟಿರ್ಬೋದು ಅಂದರೆ 332 ಅಷ್ಟೇ.
5 ಪಾಟ್ಸ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಪಾಟ್ಸ್ ತೊಗೊಳಂಗಿದ್ರೆ ಮೀಶೋಲ್ಲೇ ತೊಗೊಳ್ಳಿ, ಯಾಕಂದರೆ ಪಾಟ್ಸು ಅವ್ರ ಸೈಡು ಜಾಸ್ತಿ ಹೇಳ್ತಾರೆ. ಇದೊಂದಕ್ಕೇ ಅವರು 130 140 ಆ ಥರ ಹೇಳ್ಬೋದು. ಬಟ್ ಇದು ನೋಡಿ, ಬಟ್ 332ಗೆ 5 ಪಾಟ್ಸ್ ಸಿಗುತ್ತೆ. ಎಲ್ಲದಕ್ಕೂ ಒಳಗಡೆ ಮತ್ತು ಹೊರಗಡೆ ಎರಡೂ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇದೆಲ್ಲ ಪಾಟ್ಸ್ ಇಟ್ಟಾಗ ತೋರಿಸ್ತೀನಿ. ಬಟ್ ಒಳಗಡೆ ಔಟ್ಸೈಡ್ ಹೋಗೋರಿಗೆಲ್ಲ ಈ ಥರ ಪಾಟ್ಸ್ ಬೆಸ್ಟು. ಇಷ್ಟೇ ಆನ್ಲೈನ್ ಶಾಪಿಂಗ್ ನಾನು ಮಾಡಿದ್ದು. ಮೀಶೋ ಇದೆಲ್ಲ ಮೀಶೋ ಆನ್ಲೈನ್ ಶಾಪಿಂಗೆ. ಅದನ್ನು ನಿಮ್ಮ ಹತ್ರ ತೋರಿಸಿದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.